ಕೋಲಾರದಲ್ಲೂ ಕೂಡ ನಾನು ಹೋಗಿದ್ದೆ, ಬಂಗಾರಪೇಟೆಯಲ್ಲಿ. ಮಾಲೂರು ಕರೆಕ್ಟ್. ಅಲ್ಲಿ ಮಕ್ಕಳ ಕೈಲಿ ಸುಮಾರು 15-16 ಜನ ಮಕ್ಕಳ ಕೈಲಿ ಆ ಪಿಟ್ಟಿಗೆ ಇಳಿಸಿ, ಅದು ನಾನು ಹೋಗಿದ್ದೆ, 12 ಅಡಿ ಡೆಪ್ತ್ ಇದೆ, ಉಸಿರು ಕಟ್ಟಿ ಸಾಯೋಂಥ ಒಂದು ವಾತಾವರಣ ಅಲ್ಲಿರೋವಂಥದ್ದು. ಅದ್ರೊಳಗಡೆ ಇಳಿದ್ರೆ ಆ ಥರದ ಪರಿಸ್ಥಿತಿಯನ್ನ ದೂಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀರಿ. ಅಲ್ಲೂ ಕೂಡ ಸರ್ಕಾರದ ನೇರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ನಾನು ಅದನ್ನು ನ್ಯಾಯಾಂಗ ತನಿಖೆಗೂ ನಾನು ಹೇಳಿದ್ದೀನಿ. ಅದೇ ರೀತಿ ಭ್ರೂಣ ಹತ್ಯೆನೂ ಕೂಡ ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀರಿ, ನಡೀತಾ ಇದೆ. ಆದರೂ ಕೂಡ ಹೊಸಕೋಟೆಯಲ್ಲಿ 16 ವಾರಗಳ ಭ್ರೂಣ ಪತ್ತೆ ಆಗಿರುವಂಥದ್ದು ನೋಡಿದ್ರೆ ಸರ್ಕಾರದ ಹಿಡಿತ ತಪ್ಪಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಳೋರಿಲ್ಲ ಆ ಸ್ಥಿತಿ ಮುಟ್ಟಿದೆ ಅಂತ ಅನಿಸುತ್ತೆ. ಅದರಿಂದ ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡೋದು, ಇನ್ನಾದರೂ ಅವರ ಬಗ್ಗೆ ಇರುವಂಥ ಸಾಫ್ಟ್ ಕಾರ್ನರ್ ಅನ್ನು ಬಿಡಬೇಕು. ಈ ಥರದ ಘಟನೆಗಳು ನಡೆದಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಬೇಕಾಯಿತು, ಅದು ಮಾಡಲಿಲ್ಲ. ಮತ್ತೆ ಈಗೀಗ ನಾವು ನೋಡ್ತಾ ಇದ್ದೀರಿ, ಬಿಜೆಪಿ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಒಂದಲ್ಲ ಒಂದು ಕಡೆ ಹಲ್ಲೆ ಮಾಡ್ತಾನೆ ಇದ್ದಾರೆ. ಮೊನ್ನೆ ಭದ್ರಾವತಿ ಆಯಿತು, ಉಡುಪಿ ಆಗಿದೆ, ಬೆಳಗಾವಿಯಲ್ಲಿ 2 ಘಟನೆ ಆಗಿದೆ, ಒಬ್ಬ ಕಾರ್ಪೊರೇಟರ್ನ ಜೈಲಿಗೆ ಹಾಕಿರುವಂಥದ್ದು. ಇವೆಲ್ಲ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಸರ್ಕಾರ ಎಲ್ಲೋ ಒಂದು ಕಡೆ ಒಂಥರ ಕುಂಭಕರ್ಣ ನಿದ್ದೆಯಲ್ಲಿ ಇರೋ ರೀತಿ ಕಾಣಿಸ್ತಾ ಇದೆ. ಇದು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನೋದು ನನ್ನ ಭಾವನೆ.